ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಈ ಹಿಂದೆ ಕೂಡ ನೀವು ಹೇಳಿದ್ರಿ ಮಕರ ರಾಶಿ ಬಹಳ ಕಷ್ಟ ಇದೆ ಅಂತ. ಸೊ ಈ ಕುಜ ಮತ್ತು ಬುಧ ಗ್ರಹ ಚೇಂಜ್ ಆಗಿರೋದು ಏನಾದರೂ ಮಕರ ರಾಶಿಯವರಿಗೆ ಒಳಿತು ಮಾಡುತ್ತಾ? ಇಲ್ಲೇನಾಗುತ್ತೆ, ಮಕರ ರಾಶಿಯವರಿಗೆ ಭಾಳ ವಿಶೇಷವಾಗಿ ಗುರು ಮತ್ತು ಬುಧ 6ನೇ ಮನೇಲಿದ್ರೆ ವಿಪರೀತ ರಾಜಯೋಗ. ಬುಧನೂ ಕೂಡ 6ನೇ ಮನೆ, ಬುಧ 6ನೇ ಮನೆ ರಾಜಯೋಗವನ್ನು ಕೊಡ್ತಾನೆ. 9ನೇ 6ನೇ ಮನೆಗೆ ರಾಜಯೋಗವನ್ನು ಕೊಡ್ತಾನೆ. ಮತ್ತು ಭಾಳ ವಿಶೇಷವಾಗಿ ಇಲ್ಲೇನಾಗುತ್ತೆ ಅಂದರೆ, ಒಂದು ಧನಿಷ್ಠ ನಕ್ಷತ್ರರು ಹುಷಾರಾಗಿರಬೇಕು. ಧನಿಷ್ಠ ನಕ್ಷತ್ರರು ತುಂಬ ಕಂಟಕ್ಕೆ ಹಾಕಿರ್ತಾರೆ. ಧನಿಷ್ಠ ನಕ್ಷತ್ರ 2 ಪಾದ ಮಕರ ರಾಶಿ. ಇನ್ನು ಕುಂಭ ರಾಶಿಯವರಿಗೆ ಇಷ್ಟು ಸಹ ಧನುಸು ರಾಶಿಯವರಿಗೆ ಕಷ್ಟ ಬಿದ್ದ, ಧನುಸು ಮಕರ ರಾಶಿಯವರಿಗೆ ಒಂದು ಸ್ವಲ್ಪ ಹುಷಾರಿರಬೇಕು. ಮಕರ ರಾಶಿಗೆ ಹೋದ ವಾರದಕ್ಕಿಂತ ಈ ವಾರ ತುಂಬ ಚೆನ್ನಾಗಿದೆ. ಹೋದ ವಾರದಕ್ಕಿಂತ 80% ತುಂಬ ಚೆನ್ನಾಗಿದೆ. ಹೋದ ವಾರ 0% ಇತ್ತು. ಈ ವಾರ ತುಂಬ ರಾಜಯೋಗನ ಕೊಡುತ್ತೆ. ಮಕರ ರಾಶಿಯಲ್ಲಿ ಏನಾದ್ರು ಅಪ್ಪಿ ತಪ್ಪಿ ಇವರು ತಿರುನಲ್ಲಾರು ಶನೇಶ್ವರನ ಟೆಂಪಲ್ಗೆ, ಭಾಳ ವಿಶೇಷ, ತಿರುನಲ್ಲಾರು ಶನೇಶ್ವರನ ಟೆಂಪಲ್ಗೆ ಮತ್ತು ವೈದ್ಯನಾಥೇಶ್ವರನ ಟೆಂಪಲ್ಗೆ, ವೈದ್ಯನಾಥೇಶ್ವರನ ಟೆಂಪಲ್ ಹೋಗಿ ಅಲ್ಲಿ ಅಂಗಾರಕವನ್ನು, ಕುಜಗ್ರಹನ ನೀವೇನಾದ್ರು ಪೂಜೆ ಮಾಡಿದ್ರೆ ನಿಮಗೆ ಬರೋಂಥ ಪ್ರಾಬ್ಲಮೆಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಮಕರ ರಾಶಿಯವರಿಗೆ ತುಂಬ ವಾಸ್ತು ಕಿಟ್ಟನ್ನು ಅಳವಡಿಸಿದೆ. ನಮ್ಮಲ್ಲಿ ವಾಸ್ತು ಕಿಟ್ ಬರುತ್ತೆ. ಆ ವಾಸ್ತು ಕಿಟ್ಟನ್ನು ನೀವು ನಿಮ್ಮ ಮನೇಲಿ ಇಡ್ತಾರೆ ಸಖತ್ ಪಾಸಿಟಿವ್ನ ಅನುಭವಿಸ್ತೀರ. 100% ಏನೇ ಕೆಟ್ಟದಿದ್ರು ಕೂಡ ತುಂಬ ಕ್ಲಿಯರ್ ಆಗುತ್ತೆ. ನೀವು ಅಪ್ಪಿ ತಪ್ಪಿ ನೀಲವನ್ನು ನಿಮ್ಮ ಮನೇಲಿದ್ದರೆ ತುಂಬ ರಾಜಯೋಗ ಕೊಡುತ್ತೆ. ನೀಲವನ್ನು ಸ್ಟೋನನ್ನು ನಿಮ್ಮ ಮನೇಲಿದ್ದಾಗ ತುಂಬ ರಾಜಯೋಗ ಬರುತ್ತೆ. ನಿಮಗೆ ಬೇಕಾದರೆ ನಾನು 100% ತುಂಬ ರಿಸಲ್ಟ್ ನನ್ನ ಹತ್ರ ಎಷ್ಟು ಬೇಕಾದ್ರೂ ಕೊಡ್ತೀನಿ. ಆ ಸ್ಟೋನನ್ನು ನೀವು ತಗೊಂಡು ಇಡ್ಬೋದು. ಅದು ನಿಮ್ಮ ಇಷ್ಟ. 100% ಈ ಸ್ಟೋನನ್ನು ನಿಮ್ಮ ಮನೇಲಿಡಿ, ನಿಮಗೆ ತುಂಬ ಪ್ರಾಬ್ಲಮ್ ಕ್ಲಿಯರ್ ಇರುತ್ತೆ. ಮಕರ ರಾಶಿಯವರಿಗೆ ಈ ಸಖತ್ ಬ್ಯೂಟಿಫುಲ್ ಈ ವಾರ ತುಂಬ ಚೆನ್ನಾಗಿದೆ. ಅದು ಓದೋದಕ್ಕಿಂತ ಈ ವಾರ ಬೆಟರ್ ಆಗಿದೆ. ಹೋದ ವಾರದಕ್ಕಿಂತ ಈ ವಾರ ತುಂಬ ಧನಿಷ್ಠ ನಕ್ಷತ್ರದವರು ಮಾತ್ರ ಹುಷಾರಾಗಬೇಕು. ಮಕರದಲ್ಲಿ ಮೃಗಶಿರ ನಕ್ಷತ್ರ, ಧನಿಷ್ಠ ನಕ್ಷತ್ರ 2 ಪಾದದವರು ನಕ್ಷತ್ರಾಧಿಪತಿ ಅಷ್ಟಮಕ್ಕೆ ಹೋಗಬಾರ್ದು. ಅವರೊಬ್ಬರು ಮಾತ್ರ ಹುಷಾರಿರ್ಬೇಕು. ಇದನ್ನು ಕೂಡ ನೀವು ವೈದ್ಯನಾಥೇಶ್ವರನ ಟೆಂಪಲ್ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿ, ಇಲ್ವಾ ನೀವು ನಾನು ಕೊಡೋವಂಥ ಈ ನೀಲವನ್ನು ನಿಮ್ಮ ಮನೇಲಿಡೋದು. ನಾನು ಕೊಟ್ಟರು ಇಷ್ಟು ದಪ್ಪ ಕೊಡ್ತೀನಿ, ಸಣ್ಣದೆಲ್ಲ ಕೊಡೋಲ್ಲ, ನಾನು ರಫ್ ಕೊಡೋದು. ಇವಾಗ ನಿಮ್ಮ ಮನೇಲಿಡಿ ಸಕ್ಕತ್ ರಿಸಲ್ಟ್ ಬರುತ್ತೆ. ಓಕೆ.